ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸರಿಯಾದ ಬುದ್ಧಿ ಕಲಿಸಿದೆ. ಸರ್ಕಾರಕ್ಕೆ ಛೀಮಾರಿ ಅಷ್ಟೇ ಅಲ್ಲ, ಚಪ್ಪಲಿಯಿಂದ ಹೊಡೆದಾಗಿದೆ. ಗಲಭೆ ದೊಂಬಿ ಪ್ರಕರಣದಲ್ಲಿ ಭಾಗಿಯಾಗಿದ್ದವರಿಗೆ ರಕ್ಷಣೆ ಕೊಡ್ತಿದ್ರು. ಹೈಕೋರ್ಟ್ ನಿರ್ಧಾರವನ್ನು ನಾನು ಸ್ವಾಗತಿಸುತ್ತೇನೆ. ಇದು ಮುಸ್ಲಿಂ ತುಷ್ಟೀಕರಣದ ಪರಾಕಾಷ್ಠೆಗೆ ದೊಡ್ಡ ಮುಖಭಂಗ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಹೋದಲ್ಲಿ ಅಲ್ಲಿಯೂ ಕೂಡ ಮುಖಭಂಗ ಖಚಿತ, ಗ್ಯಾರಂಟಿ ಆಗುತ್ತೆ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿದಂತೆ ರಾಜ್ಯದ 43 ಕ್ರಿಮಿನಲ್ ಕೇಸ್ಗಳನ್ನ ಹಿಂಪಡೆಯುವಂತಹ ಒಂದು ರಾಜ್ಯ ಸರ್ಕಾರದ ನಿರ್ಧಾರವನ್ನ, ಆದೇಶವನ್ನ ಇದೀಗ ಹೈಕೋರ್ಟ್ ಏನು ರದ್ದು ಮಾಡಿರುವಂತದ್ದು. ಒಂದ್ ಕಡೆ ರಾಜ್ಯ ಸರ್ಕಾರದ ಒಂದು ನಿರ್ಧಾರಕ್ಕೆ ಮುಖಭಂಗ ಕೂಡ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗೆ ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಗಲಭೆ ಪ್ರಕರಣಗಳು ತಾವು ಕೂಡ ಗಮನಿಸಿದ್ರಿ. ಈ ಗಲಭೆ ಪ್ರಕರಣಗಳನ್ನ ಹಿಂಪಡೆಯುವಂತಹ ಒಂದು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಇವತ್ತು ಹೈಕೋರ್ಟ್ ರದ್ದುಪಡಿಸಿದೆ. ಏನ್ ಹೇಳ್ತೀವಿ? ಬೆಂಗಳೂರಿನ ಹೈಕೋರ್ಟ್ನಲ್ಲಿ PIL ಹಾಕಿದ್ರು, ಏನಿವತ್ತು ಸ್ಕ್ವಾಶ್ ಮಾಡಿದ್ದಾರೆ, ರದ್ದು ಮಾಡಿದ್ದಾರೆ. ಹುಬ್ಬಳ್ಳಿಯ ಗೂಂಡಾಗಳದ್ದು ನಾನು ಇದನ್ನು ಮೊದಲನೇದಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಈ ರೀತಿಯ ಕಾಂಗ್ರೆಸ್ಸಿನ ನೀತಿಗೆ ಸರಿಯಾಗಿ ಇವತ್ತು ಹೈಕೋರ್ಟು ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಇದನ್ನ ಜನನೂ ನಿರೀಕ್ಷಣೆ ಮಾಡಿದ್ರು. ಗೂಂಡಾಗಳ, ಕಿಡಿಗೇಡಿಗಳ, ರೌಡಿಗಳ, ಗಲಭೆಕೋರರ ಕಲ್ಲೆಸೆದಿದ್ದಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ ನುಗ್ಗಿದ್ದಾರೆ. ಪೊಲೀಸ್ ಜೀಪ್ ಮೇಲೆ ಎದ್ದು ಕುಣಿದಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬ CPI ಸಾಯೋ ಅಂತ ಒಂದು ದೊಡ್ಡ ಕಲ್ಲನ್ನೆಸೆದು ಸ್ವಲ್ಪದರಲ್ಲೇ ತಪ್ಪು ಹೋಯಿತು. ಅಂದ್ರೆ ಇಂಥ ಅನಾಹುತ ಮಾಡಿದಂಥ ಕಿಡಿಗೇಡಿಗಳ ಕೇಸನ್ನು ವಾಪಸ್ ತಗೊಳ್ತಾರೆ ಅಂದ್ರೆ ಇವರಿಗೆ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಇದೆ ಇವರಿಗೆ? ಯಾವುದನ್ನು ವಾಪಸ್ ತಗೊಳ್ಬೇಕು ಅನ್ನುವಂಥದ್ದು ಒಂದು ಇಲ್ಲ. ಇವತ್ತು ರೈತರ ಹೋರಾಟದ ನೀವು ವಾಪಸ್ ತಗೊಂಡಿಲ್ಲ, ಕನ್ನಡಿಗರ ಹೋರಾಟದ ವಾಪಸ್ ತಗೊಂಡಿಲ್ಲ, ಹೀಗೆ ಸಾಕಷ್ಟು ಸಾಮಾಜಿಕ ಹೋರಾಟಗಾರದ ನೀವಿನ್ನೂ ವಾಪಸ್ ತಗೊಂಡಿಲ್ಲ. ಅದು ಬಿಟ್ಟು ಇವತ್ತು ಕಿಡಿಗೇಡಿಗಳದ್ದು, ಇವತ್ತು ಗುಂಡಾಗಳದ್ದು ನೀವು ವಾಪಸ್ ತಗೊಳ್ತೀರಿ ಅಂತಂದ್ರೆ ಇವತ್ತು ನ್ಯಾಯಾಲಯ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸಿದೆ ಅಂತ ಅನ್ನುವಂಥದ್ದು ಹೇಳ್ತೇನೆ. ಈ ರೀತಿಯ ಪ್ರವೃತ್ತಿ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಒಂದ್ ಕಡೆ ಸಾಮಾಜಿಕ ಒಂದು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಹಾಳು ಮಾಡುವಂತ ಒಂದು ಕೃತ್ಯಕ್ಕೆ ಕೈ ಹಾಕಿದ್ರು. ಇಂಥ ಒಂದು ಗಂಭೀರವಾದಂತಹ ಪ್ರಕರಣವನ್ನ ಹಿಂಪಡೆಯುವಂತ ನಿಟ್ಟಿನಲ್ಲಿ ಅದು ಸದನದಲ್ಲೇ ಒಂದು ಚರ್ಚೆ ಮಾಡಿ ಇದಕ್ಕೆ ನಿರ್ಧಾರವನ್ನ ಕೈಗೊಂಡಿತ್ತು ಸರ್ಕಾರ. ಇವತ್ತು ಸರ್ಕಾರಕ್ಕೆ ಎಲ್ಲೊಂದ್ ಕಡೆ ಸಂಪೂರ್ಣವಾಗಿ ಕಪಾಳ ಮೋಕ್ಷ, ಛೀಮಾರಿ ಹಾಕಿರುವಂತದ್ದು ಸರ್ಕಾರದ ಒಂದು ಹೈಕೋರ್ಟ್ನ ನಡೆ. ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಇದು ಮುಖಭಂಗ ಆಗಿದೆ ಅಂತ ಸರ್. 100ಕ್ಕೆ 100 ಸರ್ಕಾರಕ್ಕೆ ಬರೇ ಮುಖಭಂಗ ಅಲ್ಲ, ನಾನು ಹೇಳೋದು ಚಪ್ಪಲಿಯಲ್ಲಿ ಹೊಡೆದಂಗಿದು. ನಿಮಗೆ ಯಾರ ಕೇಸನ್ನು ವಾಪಸ್ ತಗೋಬೇಕು, ಪ್ರಾಮಾಣಿಕವಾಗಿ ನೀವು ಸರ್ಕಾರ ನಡೆಸೋ ಅಂದ್ರೆ ಮುಸ್ಲಿಂ ತುಷ್ಟೀಕರಣ ಎಲ್ಲಿವರೆಗೆ ತಲುಪಿದೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಇದು ಹಳೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಗಲಭೆ ಭಯಾನಕವಾಗಿತ್ತು. ಮತ್ತದು ಬಹಳ ದೊಡ್ಡ ವಿಷಯ ಏನಿಲ್ಲ. ಅಲ್ಲಿ ಸ್ಟೇಟಸ್ನಲ್ಲಿ ಯಾವುದೋ ಒಂದು ಏನು ಹಾಕಿದ ತಕ್ಷಣನೇ ಪ್ರೀ ಪ್ಲಾನ್ಡ್, ಯೋಜನಾಬದ್ಧವಾಗಿ, ಪೂರ್ವ ಯೋಜಿತವಾಗಿ ಗಲಭೆ ಮಾಡಿದಂತಹದ್ದನ್ನ ಇವತ್ತು ವಾಪಸ್ ತಗೊಳ್ತಾರೆ ಅಂತಂದ್ರೆ ಇದು ನಿಮಗೆ ಕ್ಯಾಬಿನೆಟ್ನಲ್ಲೇ ನಿರ್ಣಯ ತಗೊಳ್ತೀರಿ ನೀವು. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸರಿಯಾದ ಬುದ್ಧಿ ಕಲಿಸಿದೆ. ಸರ್ಕಾರಕ್ಕೆ ಛೀಮಾರಿ ಅಷ್ಟೇ ಅಲ್ಲ, ಚಪ್ಪಲಿಯಿಂದ ಹೊಡೆದಾಗಿದೆ. ಗಲಭೆ ದೊಂಬಿ ಪ್ರಕರಣದಲ್ಲಿ ಭಾಗಿಯಾಗಿದ್ದವರಿಗೆ ರಕ್ಷಣೆ ಕೊಡ್ತಿದ್ರು. ಹೈಕೋರ್ಟ್ ನಿರ್ಧಾರವನ್ನು ನಾನು ಸ್ವಾಗತಿಸುತ್ತೇನೆ. ಇದು ಮುಸ್ಲಿಂ ತುಷ್ಟೀಕರಣದ ಪರಾಕಾಷ್ಠೆಗೆ ದೊಡ್ಡ ಮುಖಭಂಗ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಹೋದಲ್ಲಿ ಅಲ್ಲಿಯೂ ಕೂಡ ಮುಖಭಂಗ ಖಚಿತ, ಗ್ಯಾರಂಟಿ ಆಗುತ್ತೆ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿದಂತೆ ರಾಜ್ಯದ 43 ಕ್ರಿಮಿನಲ್ ಕೇಸ್ಗಳನ್ನ ಹಿಂಪಡೆಯುವಂತಹ ಒಂದು ರಾಜ್ಯ ಸರ್ಕಾರದ ನಿರ್ಧಾರವನ್ನ, ಆದೇಶವನ್ನ ಇದೀಗ ಹೈಕೋರ್ಟ್ ಏನು ರದ್ದು ಮಾಡಿರುವಂತದ್ದು. ಒಂದ್ ಕಡೆ ರಾಜ್ಯ ಸರ್ಕಾರದ ಒಂದು ನಿರ್ಧಾರಕ್ಕೆ ಮುಖಭಂಗ ಕೂಡ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗೆ ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಗಲಭೆ ಪ್ರಕರಣಗಳು ತಾವು ಕೂಡ ಗಮನಿಸಿದ್ರಿ. ಈ ಗಲಭೆ ಪ್ರಕರಣಗಳನ್ನ ಹಿಂಪಡೆಯುವಂತಹ ಒಂದು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಇವತ್ತು ಹೈಕೋರ್ಟ್ ರದ್ದುಪಡಿಸಿದೆ. ಏನ್ ಹೇಳ್ತೀವಿ? ಬೆಂಗಳೂರಿನ ಹೈಕೋರ್ಟ್ನಲ್ಲಿ PIL ಹಾಕಿದ್ರು, ಏನಿವತ್ತು ಸ್ಕ್ವಾಶ್ ಮಾಡಿದ್ದಾರೆ, ರದ್ದು ಮಾಡಿದ್ದಾರೆ. ಹುಬ್ಬಳ್ಳಿಯ ಗೂಂಡಾಗಳದ್ದು ನಾನು ಇದನ್ನು ಮೊದಲನೇದಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಈ ರೀತಿಯ ಕಾಂಗ್ರೆಸ್ಸಿನ ನೀತಿಗೆ ಸರಿಯಾಗಿ ಇವತ್ತು ಹೈಕೋರ್ಟು ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ.
ಇದನ್ನ ಜನನೂ ನಿರೀಕ್ಷಣೆ ಮಾಡಿದ್ರು. ಗೂಂಡಾಗಳ, ಕಿಡಿಗೇಡಿಗಳ, ರೌಡಿಗಳ, ಗಲಭೆಕೋರರ ಕಲ್ಲೆಸೆದಿದ್ದಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ ನುಗ್ಗಿದ್ದಾರೆ. ಪೊಲೀಸ್ ಜೀಪ್ ಮೇಲೆ ಎದ್ದು ಕುಣಿದಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬ ಸಿಪಿಐ ಸಾಯೋ ಅಂತ ಒಂದು ದೊಡ್ಡ ಕಲ್ಲನ್ನೆಸೆದ್ರು, ಸ್ವಲ್ಪದರಲ್ಲೇ ತಪ್ಪು ಹೋಯಿತು. ಅಂದ್ರೆ ಇಂಥ ಅನಾಹುತ ಮಾಡಿದಂಥ ಕಿಡಿಗೇಡಿಗಳ ಕೇಸನ್ನು ವಾಪಸ್ ತಗೊಳ್ತಾರೆ ಅಂದ್ರೆ ಇವರಿಗೆ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಇದೆ ಇವರಿಗೆ? ಯಾವುದನ್ನು ವಾಪಸ್ ತಗೊಳ್ಬೇಕು ಅನ್ನುವಂಥದ್ದು ಒಂದು ಇಲ್ಲ. ಇವತ್ತು ರೈತರ ಹೋರಾಟದ ನೀವು ವಾಪಸ್ ತಗೊಂಡಿಲ್ಲ, ಕನ್ನಡಿಗರ ಹೋರಾಟದ ವಾಪಸ್ ತಗೊಂಡಿಲ್ಲ, ಹೀಗೆ ಸಾಕಷ್ಟು ಸಾಮಾಜಿಕ ಹೋರಾಟಗಾರದ ನೀವಿನ್ನೂ ವಾಪಸ್ ತಗೊಂಡಿಲ್ಲ. ಅದು ಬಿಟ್ಟು ಇವತ್ತು ಕಿಡಿಗೇಡಿಗಳದ್ದು, ಇವತ್ತು ಗುಂಡಾಗಳದ್ದು ನೀವು ವಾಪಸ್ ತಗೊಳ್ತೀರಿ ಅಂತಂದ್ರೆ ಇವತ್ತು ನ್ಯಾಯಾಲಯ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಈ ರೀತಿಯ ಪ್ರವೃತ್ತಿ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಒಂದು ಕಡೆ ಸಾಮಾಜಿಕ ಒಂದು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಹಾಳು ಮಾಡುವಂತ ಒಂದು ಕೃತ್ಯಕ್ಕೆ ಕೈ ಹಾಕಿದ್ರು. ಇಂಥ ಒಂದು ಗಂಭೀರವಾದಂತಹ ಪ್ರಕರಣವನ್ನ ಹಿಂಪಡೆಯುವಂತ ನಿಟ್ಟಿನಲ್ಲಿ ಅದು ಸದನದಲ್ಲೇ ಒಂದು ಚರ್ಚೆ ಮಾಡಿ ಇದಕ್ಕೆ ನಿರ್ಧಾರವನ್ನ ಕೈಗೊಂಡಿತ್ತು ಸರ್ಕಾರ. ಇವತ್ತು ಸರ್ಕಾರಕ್ಕೆ ಎಲ್ಲೊಂದ್ ಕಡೆ ಸಂಪೂರ್ಣವಾಗಿ ಕಪಾಳ ಮೋಕ್ಷ ಚೀಮಾರಿ ಹಾಕಿರುವಂತದ್ದು ಸರ್ಕಾರದ ಒಂದು ಹೈಕೋರ್ಟ್ನ ನಡೆ. ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಇದು ಮುಖಭಂಗ ಆಗಿದೆ ಅಂತ ಸರ್. 100ಕ್ಕೆ 100 ಸರ್ಕಾರಕ್ಕೆ ಬರೇ ಮುಖಭಂಗ ಅಲ್ಲ, ನಾನು ಹೇಳೋದು ಚಪ್ಪಲಿಲಿ ಹೊಡೆದಂಗಿದು. ನಿಮಗೆ ಯಾರ ಕೇಸನ್ನು ವಾಪಸ್ಬೇಕು ಪ್ರಾಮಾಣಿಕವಾಗಿ ನೀವು ಸರ್ಕಾರ ನಡೆಸೋ ಅಂದ್ರೆ ಮುಸ್ಲಿಂ ತುಷ್ಟೀಕರಣ ಎಲ್ಲಿವರೆಗೆ ತಲುಪಿದೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಇದು ಹಳೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಗಲಭೆ ಭಯಾನಕವಾಗಿತ್ತು. ಮತ್ತದು ಬಹಳ ದೊಡ್ಡ ವಿಷಯ ಏನಿಲ್ಲ. ಅಲ್ಲಿ ಸ್ಟೇಟಸ್ನಲ್ಲಿ ಯಾವುದೋ ಒಂದೇನು ಹಾಕಿದ ತಕ್ಷಣನೇ ಪ್ರೀ ಪ್ಲಾನ್ಡ್, ಯೋಜನಾಬದ್ಧವಾಗಿ, ಪೂರ್ವ ಯೋಜಿತವಾಗಿ ಗಲಭೆ ಮಾಡಿದಂತಹದ್ದನ್ನ ಇವತ್ತು ವಾಪಸ್ ತಗೊಳ್ತಾರೆ ಅಂತಂದ್ರೆ ಇದು ನಿಮಗೆ ಕ್ಯಾಬಿನೆಟ್ನಲ್ಲೇ ನಿರ್ಣಯ ತಗೊಳ್ತೀರಿ ನೀವು. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸರಿಯಾದ ಬುದ್ಧಿ ಕಲಿಸಿದೆ. ಸರ್ಕಾರಕ್ಕೆ ಛೀಮಾರಿ ಅಷ್ಟೇ ಅಲ್ಲ, ಚಪ್ಪಲಿಯಿಂದ ಹೊಡೆದಾಗಿದೆ. ಗಲಭೆ ದೊಂಬಿ ಪ್ರಕರಣದಲ್ಲಿ ಭಾಗಿಯಾಗಿದ್ದವರಿಗೆ ರಕ್ಷಣೆ ಕೊಡ್ತಿದ್ರು. ಹೈಕೋರ್ಟ್ ನಿರ್ಧಾರವನ್ನು ನಾನು ಸ್ವಾಗತಿಸುತ್ತೇನೆ. ಇದು ಮುಸ್ಲಿಂ ತುಷ್ಟೀಕರಣದ ಪರಾಕಾಷ್ಠೆಗೆ ದೊಡ್ಡ ಮುಖಭಂಗ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಹೋದಲ್ಲಿ ಅಲ್ಲಿಯೂ ಕೂಡ ಮುಖಭಂಗ ಖಚಿತ, ಗ್ಯಾರಂಟಿ ಆಗುತ್ತೆ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿದಂತೆ ರಾಜ್ಯದ 43 ಕ್ರಿಮಿನಲ್ ಕೇಸ್ಗಳನ್ನ ಹಿಂಪಡೆಯುವಂತ ಒಂದು ರಾಜ್ಯ ಸರ್ಕಾರದ ನಿರ್ಧಾರವನ್ನ, ಆದೇಶವನ್ನ ಇದೀಗ ಹೈಕೋರ್ಟ್ ಏನು ರದ್ದು ಮಾಡಿರುವಂತದ್ದು. ಒಂದ್ ಕಡೆ ರಾಜ್ಯ ಸರ್ಕಾರದ ಒಂದು ನಿರ್ಧಾರಕ್ಕೆ ಮುಖಭಂಗ ಕೂಡ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗೆ ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಗಲಭೆ ಪ್ರಕರಣಗಳು ತಾವು ಕೂಡ ಗಮನಿಸಿದ್ರಿ. ಈ ಗಲಭೆ ಪ್ರಕರಣಗಳನ್ನ ಹಿಂಪಡೆಯುವಂತ ಒಂದು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಇವತ್ತು ಹೈಕೋರ್ಟ್ ರದ್ದುಪಡಿಸಿದೆ. ಏನ್ ಹೇಳ್ತೀವಿ? ಬೆಂಗಳೂರಿನ ಹೈಕೋರ್ಟ್ನಲ್ಲಿ PIL ಹಾಕಿದ್ರು, ಏನಿವತ್ತು ಸ್ಕ್ವಾಶ್ ಮಾಡಿದ್ದಾರೆ, ರದ್ದು ಮಾಡಿದ್ದಾರೆ. ಹುಬ್ಬಳ್ಳಿಯ ಗೂಂಡಾಗಳದ್ದು ನಾನು ಇದನ್ನು ಮೊದಲನೇದಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಈ ರೀತಿಯ ಕಾಂಗ್ರೆಸ್ಸಿನ ನೀತಿಗೆ ಸರಿಯಾಗಿ ಇವತ್ತು ಹೈಕೋರ್ಟು ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಇದನ್ನ ಜನನೂ ನಿರೀಕ್ಷಣೆ ಮಾಡಿದ್ರು. ಗೂಂಡಾಗಳ, ಕಿಡಿಗೇಡಿಗಳ, ರೌಡಿಗಳ, ಗಲಭೆಕೋರರ ಕಲ್ಲೆಸೆದಿದ್ದಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ ನುಗ್ಗಿದ್ದಾರೆ. ಪೊಲೀಸ್ ಜೀಪ್ ಮೇಲೆ ಎದ್ದು ಕುಣಿದಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬ ಸಿಪಿಐ ಸಾಯೋ ಅಂತ ಒಂದು ದೊಡ್ಡ ಕಲ್ಲನ್ನೆಸೆದ್ರು, ಸ್ವಲ್ಪದರಲ್ಲೇ ತಪ್ಪು ಹೋಯಿತು. ಅಂದ್ರೆ ಇಂಥ ಅನಾಹುತ ಮಾಡಿದಂಥ ಕಿಡಿಗೇಡಿಗಳ ಕೇಸನ್ನು ವಾಪಸ್ ತಗೊಳ್ತಾರೆ ಅಂದ್ರೆ ಇವರಿಗೆ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಇದೆ ಇವರಿಗೆ? ಯಾವುದನ್ನು ವಾಪಸ್ ತಗೊಳ್ಬೇಕು ಅನ್ನುವಂಥದ್ದು ಒಂದು ಇಲ್ಲ. ಇವತ್ತು ರೈತರ ಹೋರಾಟದ ನೀವು ವಾಪಸ್ ತಗೊಂಡಿಲ್ಲ, ಕನ್ನಡಿಗರ ಹೋರಾಟದ ವಾಪಸ್ ತಗೊಂಡಿಲ್ಲ, ಹೀಗೆ ಸಾಕಷ್ಟು ಸಾಮಾಜಿಕ ಹೋರಾಟಗಾರದ ನೀವಿನ್ನೂ ವಾಪಸ್ ತಗೊಂಡಿಲ್ಲ. ಅದು ಬಿಟ್ಟು ಇವತ್ತು ಕಿಡಿಗೇಡಿಗಳದ್ದು, ಇವತ್ತು ಗುಂಡಾಗಳದ್ದು ನೀವು ವಾಪಸ್ ತಗೊಳ್ತೀರಿ ಅಂತಂದ್ರೆ ಇವತ್ತು ನ್ಯಾಯಾಲಯ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಈ ರೀತಿಯ ಪ್ರವೃತ್ತಿ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಒಂದ್ ಕಡೆ ಸಾಮಾಜಿಕ ಒಂದು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಹಾಳು ಮಾಡುವಂತ ಒಂದು ಕೃತ್ಯಕ್ಕೆ ಕೈ ಹಾಕಿದ್ರು. ಇಂಥ ಒಂದು ಗಂಭೀರವಾದಂತಹ ಪ್ರಕರಣವನ್ನ ಹಿಂಪಡೆಯುವಂತ ನಿಟ್ಟಿನಲ್ಲಿ ಅದು ಸದನದಲ್ಲೇ ಒಂದು ಚರ್ಚೆ ಮಾಡಿ ಇದಕ್ಕೆ ನಿರ್ಧಾರವನ್ನ ಕೈಗೊಂಡಿತ್ತು.